ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಏನು ರೈತರಿಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ತೊಗರಿ ಬೆಳೆಗೆ ಇವತ್ತು ದಿವಸ ಪರಿಹಾರ ಕೊಡೋದಾಗಿರ್ಬೋದು ಮತ್ತು ಬೆಂಬಲ ಬೆಲೆ ಕೊಡೋದರಲ್ಲಾಗಿರ್ಬೋದು ರಾಜ್ಯ ಸರ್ಕಾರ ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಇವತ್ತು ದಿವಸ ತಾವು ಗಮನಿಸ್ಬೋದು, ಬೆಂಗಳೂರು, ಮೈಸೂರು, ಮಂಡ್ಯ ಕಡೆ ಒಂದು ಅಡಿಕೆ ಸಂಪೂರ್ಣ ಒಂದು ಗಿಡ ಖರಾಬಾಗಿದೆ. ಇಡೀ ಸರ್ಕಾರ ಅಲ್ಲೋಲ ಅಂತ ವಿಧಾನಸೌಧ ಮುತ್ತಿಗೆ ವಿಧಾನಸೌಧ ದೆಹಲಿ ನಿಯೋಗ ಅಂತ ಹೋಗ್ತೀವಿ ಅಂತಾರೆ. ಇಲ್ಲಿ ರೈತರು ಸತ್ರು ಕೇಳೋರಿಲ್ಲ, ಏನು ಮಾಡಿದ್ರು ಕೇಳೋರಿಲ್ಲ. ಇಂಥ ಬೇಜವಾಬ್ದಾರಿ ಸರ್ಕಾರಕ್ಕೆ ಖಂಡನೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇಲ್ಲೇ ಜಿಲ್ಲಾಧಿಕಾರಿಗಳು ಇವತ್ತು ದಿವಸ ಯಾವ ರೀತಿ ಇದ್ದಾರೆ ಅಂತಂದ್ರೆ ಅವರು ರಾಜಕಾರಣಿಗಳಿಗಿಂತಲೂ ಹೆಚ್ಚಿನ ರಾಜಕೀಯ ಮಾಡ್ತಾಯಿದ್ರು. ಇವತ್ತು ದಿವಸ ಕೆಲವು ಅಧಿಕಾರಿಗಳಿಗೆ ರಾಜಕಾರಣಿಗಳು ತಂದು ಪೋಸ್ಟಿಂಗ್ ಕೊಡೋದು ನೋಡಿವಿ. ಆದರೆ ಇಲ್ಲೇ ಜಿಲ್ಲಾಧಿಕಾರಿಗಳು ತಮ್ಮ ಬೇಕಿದ್ದ ಅಧಿಕಾರಿಗಳಿಗೆ ತಂದು ಇಲ್ಲಿ ಪೋಸ್ಟಿಂಗ್ ಕೊಡ್ಲಾತ್ತಾರ ಅಂತ ಕೇಳಿವಿ. ಯಾಕಂದ್ರೆ ಬಹುಶಃ ಮುಂದೇನು ಇವರು ನಾರ್ತ್ಗೆ ನಿಂದಿರ್ಬೇಕಂತ ಮಾಡ್ರಿ ಏನೋ ಗೊತ್ತಿಲ್ಲ. ಇಲ್ಲೇ ಗುಸುಗುಸು ನಡೆದ ಹಿಂಗಾಗಿತ್ತ ನೀವು ರಾಜೀನಾಮೆ ಕೊಟ್ಟರೆ ರಾಜಕೀಯ ಮಾಡಿರಿ. ಆದರೆ ಅದು ರಾಜಕಾರಣಿಗಳು ಇವತ್ತು ನಿಮಗೆ ಹೇಳ್ತಾರೆ ಅವರು 5 ವರ್ಷದವ್ರು, ನೀವು ಸುಮಾರು ವರ್ಷದಿಂದ ಓದಿ ಬಂದವ್ರು, ನಿಮಗೆ ಜವಾಬ್ದಾರಿ ಇರಬೇಕು. ಅದು ಬಿಟ್ಟು ರಾಜಕಾರಣಿಗಳ ಮಾತು ಕೇಳಿ ನೀವು ಏನಾದ್ರು ಕೆಲಸ ಮಾಡ್ತೇವೆ ಕೂಡಲೇ ನೀವು ರಾಜೀನಾಮೆ ಕೊಡ್ರಿ, ರಾಜಕೀಯ ಮಾಡಿರಿ, ನಾವೇನು ವಿರೋಧ ಮಾಡಲ್ಲ. ಆದರೆ ಇವತ್ತಿನ ದಿವಸ ರೈತರೇನು ಬೆಳೆ ಪರಿಹಾರ ಕೊಡಬೇಕು, ಬೆಲೆ ಕೊಡ್ಬೇಕು ಅಂದಿಂತರ ಪರಮ ಪೂಜಾರಿ ಸೇರಿದಂತೆ ನಾವೆಲ್ಲ ಬೆಂಬಲ ಕೊಟ್ಟಿದ್ದೀವಿ. ಅವ್ರ ಜೊತೆಗೆ ಯಾವಾಗಲೂ ಹಗಲು ರಾತ್ರಿ ನಾವು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ, ಜೊತೆಲೇ ಇರ್ತೀವಿ. ತಾವು ಕೂಡ ಅಧಿವೇಶನದಲ್ಲಿ ಈ ವಿಷಯದ ಕುರಿತು ಚರ್ಚೆ ಮಾಡಿದ್ದೇನೆ. ಸುಮ್ಮ ಅಲ್ಲಿ ಬೆಳಗಾವಿಗೆ ಹೋಗಿ ಟೈಮ್ ಪಾಸ್ ಮಾಡ್ಲಕ್ಕ ಅಲ್ಲಿದು ಏನಂತಾರೆ ಸ್ಪೆಷಲ್ ಬೂಂದಿ ಏನು ಸಿಗ್ತಾ ಅದರ ಅಂಥ ಕರ್ದಂಡು ತಿಲ್ಲಕ್ಕೆ ಹೋಗಿದ್ರಿ ಅಂದ್ರೆ ಅಲ್ಲೇ ಸ್ವಲ್ಪ ಗೋವಾದ ಹೋಗಿ ಕುಡಿದು ತಿಂದು ಮಜಾ ಮಾಡಿ ಬೇರೆ. ಆದ್ರೆ ಸಾರ್ವಜನಿಕರು ಟ್ಯಾಕ್ಸ್ ಹಾಕ್ಬೇಡ್ರಿ. ಮುಂದಿನ ದಿನ ಇದೇ ರೀತಿ ಮಾಡಿದ್ದೆ ಆದರೆ ನಿಮಗೆ ಗಲಿ ಹೆಣ್ಮಕ್ಳು ಬಾರಿಗೆ ತೊಗೊಂಡು ಬೆನ್ನತ್ತಾರಂತ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.